ಕನ್ನಡ ನಾಡು. ಇದು ಕನ್ನಡಿಗರ ನಾಡಿಮಿಡಿತ. ಬಳ್ಳಾರಿ ಡಿಸ್ಟಿಕ್ಕಿಯ ಸಮಸ್ತ ನಾಗರಿಕರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು. ತ್ಯಾಗ ಮತ್ತು ಬಲಿದಾನದ ಹಬ್ಬ. ನಮ್ಮ ದೇಶದ ಮತ್ತೆ ರಾಜ್ಯದ ಮತ್ತೆ ನಮ್ಮ ನಗರದ ಶಾಂತಿ, ಸೌಹಾರ್ದತೆ ಮತ್ತೆ ಅಭಿವೃದ್ಧಿಗೋಸ್ಕರ ಇವತ್ತೆಲ್ಲ ನಾವು ಪ್ರಾರ್ಥನೆ ಮಾಡಿದ್ವಿ. ಅದೇ ತರ ಇಡೀ ದೇಶದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತೆ ಅಭಿವೃದ್ಧಿ ಇರಲಿ. ಮತ್ತೆ ಎಲ್ಲಾ ಜನಾಂಗದವರು, ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಪ್ರಾಂತವರೆಲ್ಲ ಸೇರಿ ಇವತ್ತು ಹಬ್ಬ ಆಚರಿಸ್ತಾ ಇದ್ದಾರೆ. ಶಾಂತಿಯಿಂದ ಆಚರಿಸಲಿ ಅಂತ ಎಲ್ಲರಿಗೂ ಕೇಳ್ಕೊಂತೀವಿ. ಇದೇ ತರ ನಾವೆಲ್ಲ ಪ್ರಾಫೆಟ್ ಮೊಹಮ್ಮದ್ ಅವರು, ಪ್ರವಾದಿ ಮೊಹಮ್ಮದ್ ಅವರು ಟೀಚಿಂಗ್ಸ್ ಏನಿದ್ರು ಆ ಟೀಚಿಂಗ್ ಪ್ರಕಾರ ನಾವೆಲ್ಲ ನಮ್ಮ ದಿವಸಗಳಲ್ಲಿ ನಾವು ನಡ್ಕೊಳ್ಳೋಣ ಎಲ್ಲರಿಗೂ ಕೇಳ್ಕೊಂತ ಮತ್ತೊಂದ್ಸಲ ಎಲ್ಲರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು ಹೇಳ್ತೀವಿ. ಕರ್ನಾಟಕದ ಬಕ್ರೀದ್ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಈ ಬಕ್ರೀದ್ ಹಬ್ಬದಿಂದ ಸುಖ ಶಾಂತಿಯಿಂದ ಸಿಗಲು ಮಾಡಿದೆವು. ಅದೇ ರೀತಿಯಲ್ಲಿ ಎಲ್ಲರೂ ಕರ್ನಾಟಕದಲ್ಲಿ ಆಗಿರ್ಬೋದು, ಭಾರತ ದೇಶದಲ್ಲಿ ಆಗಿರ್ಬೋದು, ಹಿಂದೂ ಮುಸ್ಲಿಂ ಎಲ್ಲ ಅಣ್ಣ ತಮ್ಮರಿಗೆ ಯಾವ ರೀತಿಯಲ್ಲಿ ನಾವೆಲ್ಲ ಕುರಿತು ಎಲ್ಲ ಹಬ್ಬಗಳು ಆಚರಣೆ ಮಾಡಿದೆವು. ಈ ಹಬ್ಬ ಕೂಡ ನಮ್ಮ ಮುಂಬರುವಂಥ ಎಲ್ಲ ಹಬ್ಬಗಳು ಅದೇ ರೀತಿಯಲ್ಲಿ ಆಚರಣೆ ಆಗಬೇಕಾಗಿಲ್ಲ ದೇವರು ಮತ್ತು ಇನ್ನೊಂದು ಸಲ ಈ ಬಳ್ಳಾರಿ ಜನತೆಗೆ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಪುಣ್ಯ ದಿನ ಬಕ್ರೀದ್ ಹಬ್ಬ ಮತ್ತು ಹಜ್ಜನ್ನು ಆಚರಿಸ್ತಕ್ಕಂಥ ಒಂದು ಪುಣ್ಯ ದಿನ ಆಗಿದೆ. ಈ ದಿನದಲ್ಲಿ ನಾವೆಲ್ಲರೂ ಎಲ್ಲ ಸಮಾಜದ ಎಲ್ಲ ಜಾತಿ ಜನರು ಬಂದು ಇವತ್ತು ನಾವು ದೇವರಿಗೆ ಅಂದರೆ ಮೊಹಮ್ಮದ್ ಪ್ರಾಫಿಟ್ ಅವರಿಗೆ ಪೂಜೆಯನ್ನು ಸಲ್ಲಿಸಿದ್ದೇವೆ. ಏನಪ್ಪ ಇದು ಮೂಡಿಸ್ತಕ್ಕಂಥದ್ದು ಅಂದರೆ ಅಣ್ಣ ತಮ್ಮರಂಗೆ ನಾವು ಇರಬೇಕು. ಇದೇ ರೀತಿ ಬಳ್ಳಾರಿಯಲ್ಲಿ ಶಾಂತಿ ತೋಟ ಇದೆ, ಅದರಂಗೆ ನಾವೆಲ್ಲ ಬದುಕ್ತಾ ಇದ್ದೀವಿ, ಸುಖ ಶಾಂತಿವಾಗಿರ್ತೀವಿ. ಮತ್ತು ಅವ್ರು ಹೇಳ್ಕೊಟ್ಟಂಥ MP ಸಾಹೇಬರು, ನಾಸೀರ್ ಹುಸೇನ್ ಅವರು ಏನು ಹೇಳಿದ್ರು, ಅಭಿವೃದ್ಧಿ ಮತ್ತು ಶಾಂತಿವಾಗಿ ಮುಂದೆ ಹೋಗೋಣ ಅಂತಂತ ಅವ್ರ ಟೀಚಿಂಗ್ಸ್ನ ಫಾಲೋ ಮಾಡ್ಕೊಂತ ಮುಂದೆ ಹೋಗಿ ಬಳ್ಳಾರಿ ಜನತೆ ಮತ್ತು ಇಡೀ ರಾಜ್ಯಕ್ಕೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಹೇಳಿ ತಿಳಿಸ್ತೀನಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.